ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿಟ್ಟು ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು. ನಾನು ಓದಿದ್ರೆ ಹೇಳಿದ್ದೆ ನಾನು ಮಿನಿ ವ್ಲಾಗ್ಸ್ ಎಲ್ಲ ಹಾಕ್ತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಸೊ ಇನ್ನೂ ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ. ಸೊ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಫಾಲೋ ಮಾಡ್ಬೋದು. ಹಾಗೆ ಮಿನಿ ವ್ಲಾಗ್ಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಅಂದಮೇಲೆ ಇರಲಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದಿಲ್ಲ ವ್ಲಾಗ್ನ ಶುರು ಮಾಡೋಣ. ಸಿಂಪಲ್ಲಾಗಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಪಲಾವ್ ಎಲ್ಲ ಸೆಟ್ ಹಾಕೋತಾ ಇದ್ದೀನಿ. ಅದು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಹಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ 1-2 ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಕ್ವಾಂಟಿಟಿ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಅವ್ರು ಮಾಡಿದ್ರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು, ಯಾಕಂದರೆ ಚಿಕನಲ್ಲಿ ಎಣ್ಣೆನೂ ಮತ್ತು ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನಾವು ಚಿಕನ್ ತಂದಾಗ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿರ್ತೀವಿ. ಸೊ ಫೈನಲಾಗಿ ಇವಾಗ ಅರಿಶಿನ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಇವು ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಹಣ್ಣು ಇದಿಷ್ಟು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಪೇಸ್ಟೆಲ್ಲ ಹಸಿ ವಾಸನೆಲ್ಲ ಹೋಗಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ನಿಮಗೆ ಜಾಸ್ತಿ ಬೇಕು ಜಾಸ್ತಿ ಹಾಕೋ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ನೀರು. ನೆಕ್ಸ್ಟ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಲಾಸ್ಟ್ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ಚಿಕನ್ ಫ್ರೈ ರೆಡಿ. ಸೊ ಫೈನಲಾಗಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀವಿ. ಎಷ್ಟು ಸಾಕು, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಒಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಪಲಾವೆಲ್ಲ ಸೆಟ್ಟೆಲ್ಲ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು. ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಚಿಕನ್ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ ಅರ್ಧ ಬೆಂದಿದ್ದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿ ಬಂದು ನಮ್ಮ ಕುಕ್ ಮಾಡ್ತಾ ಇರೋದು ಇವತ್ತು, ಅಲ್ಲಮ್ಮ? ಚಿಕನ್ ಫ್ರೈ ನಾನು, ಬಿರಿಯಾನಿ ನಮ್ಮ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾಮ್ರಾ ಇಟ್ಕೊಳಕ್ಕೆ ಒಬ್ರು ಬೇಕು, ನಮ್ಮಂಗೆ ಕೈ ಶೇಕ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಹಾಯ್ ಆನಂದ್. ಹಾಯ್ ರಂಜು. ಇವತ್ತು ನಮ್ಮ ಮನೆಗೆ ರಂಜು ಮತ್ತು ಆನಂದ್ ಬಂದಿದ್ದಾರೆ. ಅದಕ್ಕೆ ನಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರೆ ಆನೆ ಏನು ಅನ್ನಿಸ್ತು? ಈ ಕಡೆ ಬಂದು ಮಾತಾಡಬೇಕು, ಬ್ಯಾಕ್ಗ್ರೌಂಡಲ್ಲ, ಫ್ರಂಟ್ ಕಮ್. ಹೇಳ ರಂಜು, ಹೆಂಗೆ ಅನ್ನಿಸ್ತು ರಂಜು? ಹೌದಾ? ಇವಳು ಅಷ್ಟು ಮಾತಾಡೋದು, ಇವ್ನು ಮಾತಾಡೋಲ್ಲ, ಕೇಳಿ ಇವನು. ನಾವು ರಂಜು ನಂತರ ವಟ 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 ಅಂತಂತಾಳೆ. ನೆಕ್ಸ್ಟ್ ನಾವು ಮಸಾಲ ಆ್ಯಡ್ ಮಾಡ್ತಾ ಇದ್ದೀವಿ. ರುಬ್ಕೊಳ್ಳೋಕ್ಕೆ ಕಾಯಿ, ಟೊಮೊಟೊ ಹಣ್ಣು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕರೆಂಟ್ ಇಲ್ಲ, ಒಲ್ ಕಲರ್ ರುಬ್ಬಿರೋದು. ಸೊ ಇವಾಗ ನಮ್ಮ ಹಾಕ್ತಾರೆ ನೋಡಿ ಮಸಾಲೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆದು ಹಸಿ ವಾಸನೆಲ್ಲ ಹೋಗಬೇಕು. ಎಲ್ಲರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟೆಲ್ಲ ಸಿಂಪಲ್ ಬಿರಿಯಾನಿ ಮಾಡೋದು. ನಮಗೆ ಮೊದಲು ಮಾಡೋಕ್ಕೆ ಬರ್ತಿರ್ಲಿಲ್ಲ, ನಾನು ಕಲ್ತ್ಕೊಂಡು ನಮ್ಮ ಅಮ್ಮಗೆ ಹೇಳ್ಕೊಟ್ಟೆ ಅಲ್ವಾ? ಅಲ್ವಾ ರಂಜು? ರಂಜು ಏನು ಮಾಡೋಕ್ಕೆ ಬರುತ್ತೆ ಅಡುಗೆ? ಒಂದಿನ ಮಾಡ್ಕೊಡೆ, ತಿಂತೀನಿ. ಆಮೇಲೆ ಇಲ್ಲಿ ನೋಡ್ಕೊ ಮಾತಾಡಬೇಕು. ಚಪಾತಿ, ಚಟ್ನಿ, ಹಾಂ, ದೋಸೆ, ಇಡ್ಲಿ ಅಷ್ಟೇನಾ? ನೆಕ್ಸ್ಟ್ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀವಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಲೋಟ ಅಷ್ಟು ನೀರು. ಸೊ ನೀವು ಎಷ್ಟು ಗ್ಲಾಸ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡು ನೀರು. ನೀರು ಚೆನ್ನಾಗಿ ಕುದೀತಿದೆ. ನೆಕ್ಸ್ಟ್ ಇವಾಗ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಗೆ ಆಲ್ ಟೈಮ್ ಫೇವ್ರೇಟು ಬಿರಿಯಾನಿಗೆ ತೇಜು ಮಸಾಲನೇ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿದೆ ಮಸಾಲೆ, ಉಪ್ಪು ಸರಿಯಾಗಿದೆ. ನೆಕ್ಸ್ಟ್ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ
ಸೊ ಫೈನಲಾಗಿ ನೋಡ್ಬೋದು ಚೆನ್ನಾಗಿ ನೀರು ಕುದ್ದಿತ್ತಲ್ಲ ಅಕ್ಕಿ ಎಲ್ಲ ಹಾಕಿದರೆ ಇವಾಗ ಚೆನ್ನಾಗಿ ಅನ್ನ ಕೂಡ ಬೆಂದಿದೆ. ಇವಾಗ ದಮ್ ಕಟ್ಟಬೇಕು. ಇವಾಗ ದಮ್ ಕಟ್ಟೋಣ. ಇವಾಗ ಒಂದು ತಟ್ಟೆ ಮುಚ್ಚಬೇಕು. ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರವಾಗಿರೋ ವಸ್ತುನ ಮಡಗಬೇಕು. ನಾವು ಕುಟಾಣಿ ಮಡಗ್ತಾ ಇದ್ದೀವಿ. ಇದೇ ಒಂದು ಅಷ್ಟು ತೂಕ ಇದೆ. ಸೊ ಫೈನಲಾಗಿ ದಮ್ ಕಟ್ಟಿದಾಯಿತು. ಗೈಸ್ ನಮ್ಮಣ್ಣ ಊಟಕ್ಕೆ ಬಂದವನೆ. ಹಾಯ್ ಧ್ರುವ. ಹಾಯ್. ಹೇಗಿತ್ತು ಆನೆ? ನಂತರ ಅಲ್ವಾ ಗೈಸ್ ಬಿರಿಯಾನೀಸ್ ರೆಡಿ. ಪ್ಲೇಟಿಗೆ ಸರ್ವ್ ಮಾಡ್ತಾರೆ ನಮ್ಮ ಅಮ್ಮ. ತಿಂದಮ್ಮ ಹೆಂಗಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇಲ್ಲಿ ನಮ್ಮ ಅಣ್ಣಂಗೆ ಸರ್ವ್ ಮಾಡ್ತವ್ರೆ. ಮಾಡಲಿ ಅಲ್ಲಿವರೆಗೂ ಆಚೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಅವ್ರು ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಆನಂದೆಲ್ಲ ಸ್ಕೆಚ್ ಎಲ್ಲ ಮಾಡ್ತವನೆ. ನಮ್ಮ ಅಂಜಕ್ಕ ತೋರಿಸ್ಕೊಡ್ತಾರೆ ಮೊಬೈಲ್ ಹಂಗೆ ಮಾಡಿ ಹಿಂಗೆ ಮಾಡು ಅಂತ. ನಮ್ಮ ರಂಜುನಿ ಇಲ್ಲಿ ಸ್ಕೆಚ್ ಮಾಡ್ತಾವಳೆ. ಅವ್ನು ಬಿಡಿಸ್ಕೊಡ್ತವನೆ. ಆಲ್ಮೋಸ್ಟ್ ಹೇಳ್ಬೇಕು ನಮ್ಮ ಅಂಜಕ್ಕನ್ನೇ ಬಿಡಿಸಿರೋದು. ಇವರೆಲ್ಲ ಮಾಡ್ತಾವ್ರೆ. ನಾನೇ ಬಿಡಿಸಿದ್ದು. ಅವ ಆಯ್ಕವ ಚೆನ್ನಾಗಿತ್ತವ ಬಿರಿಯಾನಿ? ನಮ್ಮ ಅಣ್ಣ ಏನು ಅಂತವನೆ. ಇಲ್ಲಿ ತೋರಿಸ್ಕೊಡ್ತೀನಿ ಫೈನಲಾಗಿ ಹೇಗೆ ಬಂತು ಏನು ಅಂತ. ಅಲ್ಲಿವರೆಗೂ ಬನ್ನಿ ನಮ್ಮ ಅಣ್ಣ ಮಾತಾಡ್ಸೋಣ. ಏನ್ರವಾ ಗೈಸ್ ಫೈನಲಿ ಬಿರಿಯಾನಿ ರೆಡಿ. ಚೆನ್ನಾಯ್ತಾ? ಸರಿ ಸೂಪರಾ? ಗೈಸ್ ನೋಡಿ ಡ್ರಾಯಿಂಗ್ ಎಸ್ಸಿಟ್ ಮಾಡ್ತಾವ್ರೆ. ಇಲ್ಲಿ ನಮ್ಮ ಅಂಜಕ್ಕ ಏ ಅಲ್ಲಿ ಬಂದಿರೋದಾಗ ನೋಡಿ ಗೈಸ್ ಹೆಂಗ್ ಬೈತಾನೆ ನಮ್ಮ ಅಕ್ಕನ. ನೋಡವ ಬಯ್ಯವ ಎಲ್ಲ ಬಿಡಿಸ್ತವ್ರೆ. ಇವಾಗ ಗೈಸ್ ಇವಾಗ ಆಚೆ ಹೋಗ್ತಾವ್ರೆ ನಮ್ಮ ಅಣ್ಣ. ಏನಕ್ಕೆ ಅಂತಂದರೆ ದೋಸೆ ತೊಗೊಂಬರಕ್ಕೆ ನಮ್ಮ ಅವ್ವಂಗೆ. ಅಲ್ಲಿ ನಮ್ಮ ಸಿಬಿ ಚೆನ್ನಾಗಿ ತಿನ್ಬಿಡ್ಲು ಕೈ ಕಾಲು ಕೋಳಿದು. ಹೇಳು ನೋಡಿ ಹೆಂಗೆ ಆಡ್ತಾವಳೆ. ಅಲ್ಲಿ ನಾಯಿ ಐತೆ ಅಂತಿದ್ರು ಧೈರ್ಯವಾಗಿ ಹೋಯ್ತಾವಳಲ್ಲ ಅವಳು. ಇವಾಗ ರಂಜು ಮತ್ತು ನಮ್ಮ ಅಣ್ಣ ಇಬ್ಬರು ಹೋಗ್ತಾವ್ರೆ. ಆನಂದವೇ ಬಾಯ್. ಫೈನಲಾಗಿ ನೋಡ್ಬೋದು ಡ್ರಾಯಿಂಗ್ ಯಾವ ರೀತಿ ಮಾಡಿದ್ದೀವಿ ಅಂತ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಅಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.